ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರಗಳು ಉಂಟಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ಮರಣಕರವಾದ ಅಗ್ನಿ ಬಾಣಗಳು ಯಾರ ಮೂಲಕ ಹೊರಡುತ್ತೆ? ಪ್ರಿಯರಾದ ದೇವರ ಮಕ್ಕಳಿರ, ಕೀರ್ತನೆ ಗ್ರಂಥ 7ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಒಂದು ಮಾತನ್ನು ನೋಡೋಣ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುವನು, ತನ್ನ ಬಿಲ್ಲನ್ನು ಬಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಆತನು ಅದಕ್ಕೆ ಮರಣಕರವಾದ ಅಗ್ನಿ ಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿಯಿಟ್ಟು ನಿಂತಿದ್ದಾನೆ ಎನ್ನುವುದು ನೋಡ್ತೀವಿ. ಮರಣಕರವಾದ ಅಗ್ನಿ ಬಾಣಗಳು ಇದು ಯಾರ ಮೂಲಕ ಬರುವಂಥದ್ದು ನೋಡಿದ್ದೇವೆ? ದೇವರ ಮೂಲಕ ಹೊರಡುವಂಥ ಮರಣಕರವಾದ ಅಗ್ನಿ ಬಾಣಗಳು. ಅದೇ ಪ್ರಕಾರ ಸೈತಾನನ ಮೂಲಕ ಬೆಂಕಿ ಬಾಣಗಳು ಇದೆ ರೀ. ನೋಡೋಣ ಒಂದ್ಸರಿ ಅದನ್ನು ಕೂಡ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ. ಕೆಡುಕನಂದರೆ ಸೈತಾನನೇ ಮೊದಲನೇ ಕೆಡುಕನು. ಸೈತಾನನ ಮಾತು ಯಾರು ಕೇಳ್ತಾರೋ ಅವರು ಕೆಡುಕರಾಗ್ತಾರೆ. ನೋಡಿ, ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ. ಯಾರಾದರೂ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ ಅಂದಾಗ ಅವರಲ್ಲಿ ದುರಾತ್ಮ ಅಂದರೆ ಸೈತಾನನಿದ್ದಾನಂತ ಅರ್ಥ. ಅವನು ಕೆಡುಕನು ಅಂದರೆ ದುರಾತ್ಮನು, ಇಲ್ಲಾಂದರೆ ಸೈತಾನನು ಬೆಂಕಿ ಬಾಣಗಳನ್ನು ಬಿಡ್ತಾನ, ಸೈತಾನನು ಅಗ್ನಿ ಬಾಣಗಳನ್ನು ಬಿಡ್ತಾನೆ. ದೇವರು ಯಾವ ಬಾಣಗಳನ್ನು ಬಿಡ್ತಾ ಇದ್ದಾನೆ? ಮರಣಕರವಾದ ಅಗ್ನಿ ಬಾಣಗಳನ್ನು. ಯಾರ ಮೇಲೆ ಅಗ್ನಿ ಬಾಣಗಳು? ಇವಾಗ ಸೈತಾನನು ಬಿಡುವಂಥದ್ದು ಏನಪ್ಪ ಅಂದರೆ, ಸೈತಾನನು ಭಕ್ತರ ಮೇಲೆ. ಸೈತಾನನು ಬಿಡುವಂಥದ್ದು ಯಾರ ಮೇಲೆ ಹೇಳಿ? ಸೈತಾನನು ಬಿಡುವಂಥ ಬೆಂಕಿ ಬಾಣಗಳು ಇಲ್ಲ ಅಗ್ನಿ ಬಾಣಗಳು ಯಾರ ಮೇಲೆ ಪಂತು ನೋಡುವಾಗ ಭಕ್ತರ ಮೇಲೆ. ಟೋಟಲ್ ಲೋಕದಲ್ಲಿ ಇದ್ದಂಥ ಎಲ್ಲ ಮಾನವರನ್ನ ಸ್ವಾಧೀನಪಡಿಸಿಕೊಂಡಿದ್ದಾನೆ. ಎಲ್ಲಿ ಇವಾಗ ಭಕ್ತರಿದ್ದಾರೋ, ನೀತಿವಂತರು, ದೇವರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಎಲ್ಲಿ ಭಕ್ತರಿರ್ತಾರೋ ಅಲ್ಲಿ ಅವನು ಬೆಂಕಿ ಬಾಣಗಳನ್ನು ಬಿಡುವಂಥದ್ದು. ಸೈತಾನನು ಬಿಡುವಂಥ ಬೆಂಕಿ ಬಾಣಗಳೇನು? ಹಣದ ವ್ಯಾಮೋಹ ಎನ್ನುವಂಥದ್ದೊಂದು, ಹೆಣ್ಣಿನ ವ್ಯಾಮೋಹ ಎನ್ನುವಂಥದ್ದು ಒಂದು. ಅಂದರೆ ಸ್ತ್ರೀ ಪುರುಷರ ಮಧ್ಯದಲ್ಲಿ, ಅಂದರೆ ಭಕ್ತರಿದ್ದಾಗಲೂ ಕೂಡ ಈ ಲೋಕದ ಕೋರಿಕೆಗಳನ್ನು ಅವನು ಬಿಡ್ತಾನೆ. ಹೃದಯದಲ್ಲಿ ಬಾಣಗಳನ್ನು ಬಿಡುವಂಥದ್ದು ಲೋಕದ ಕೋರಿಕೆಗಳು. ದೇವರ ಭಕ್ತರೇನು ಮಾಡಬೇಕು? ಅದನ್ನೆಲ್ಲ ಕೂಡ ಸರಿಪಡಿಸ್ಕೊಂಡು ಹೋಗಬೇಕು. ನಿಜವಾದ ಭಕ್ತರೇನು ಮಾಡ್ತಾರೆ? ಸೈತಾನನ ಮೂಲಕ ಯಾವುದೇ ಇರಲಿ ಅದನ್ನು ಜಯಿಸುತ್ತಾ ಮುಂದೆ ಹೋಗ್ತಾರೆ. ಅವನು ಯಾವುದೇ ಬಿಡಲಿ, ಹಣದ ಕೋರಿಕೆ ಬಿಡ್ತಾನ, ಲೋಕದ ಕೋರಿಕೆಗಳು ಯಾವುದೋ ಒಂದು ಬಿಡ್ತಾನ, ಯಾವುದಕ್ಕೂ ಭಕ್ತರು ಎದುರಲ್ಲ. ಯಾವುದೋ ಒಂದು ಅನಾರೋಗ್ಯದಲ್ಲಿ ಇಲ್ಲ ದಾರಿ ತಪ್ಪಿಸುವಂಥ ರೀತಿಯಲ್ಲಿ ಏನಾದರೂ ಮಾಯ ಮಾಡ್ತಾನ, ಅವನು ಏನು ಮಾಡಿದ್ರೂ ಕೂಡ ನಿಜವಾದ ಭಕ್ತರು ಏನು ಮಾಡ್ತಾರೆ? ಒಳಪಡೋದಿಲ್ಲ. ಅವನಿಗೆ ಬಿಡ್ತಾ ಇರ್ತಾನೆ ಬೆಂಕಿ ಬಾಣಗಳು, ಬಿಡ್ತಾ ಇರ್ತಾನೆ. ಇಲ್ಲಾಂದರೆ ಯಾರ ಮೂಲಕೋ ನಿಂದನೆಗಳು, ಯಾರ ಮೂಲಕೋ ಅವಮಾನಗಳು. ಅಂದರೆ ಭಕ್ತರಿರ್ತಾರಲ್ಲ, ಭಕ್ತರು, ನಿಜವಾದ ಭಕ್ತರಿರ್ತಾರೆ ನೋಡಿ. ನಿಜವಾದ ಭಕ್ತರು ಎಲ್ಲಿದ್ದರೂ ಪರವಾಗಿಲ್ಲ, ಆ ನಿಜವಾದ ಭಕ್ತರ ವಿಷಯದಲ್ಲಿ ಸೈತಾನನು ಯಾವುದೋ ಒಂದು ರೀತಿಯಲ್ಲಿ ಶೋಧನೆ ಕೊಡ್ತಾ ಇರ್ತಾನೆ, ನಿಂದಿಸ್ತಾ ಇರ್ತಾನೆ, ಅವಮಾನ ಪಡಿಸ್ತಾ ಇರ್ತಾನೆ. ಆಮೇಲೆ ಯಾವುದೊಂದು ರೀತಿಯಲ್ಲಿ ಹಿಂಸೆಗಳು, ಇಲ್ಲಾಂದರೆ ಲೋಕಕ್ಕೆ ಸಂಬಂಧಪಟ್ಟಂಥ ಕೋರಿಕೆಗಳು, ಇವು ಅವನು ಬಿಡುವಂಥದ್ದು.
ಅವನು ಬಿಡುವಂಥ ಬೆಂಕಿ ಬಾಣಗಳಂದಾಗ ಇವು ಪ್ರಿಯರೇ, ಕಾಣುವಂಥ ಬೆಂಕಿ ಬಾಣವನ್ನು ಬಿಡ್ತಾನಂತಲ್ಲ, ಅವನು ಬಿಡುವಂಥದ್ದು ಬೆಂಕಿ ಬಾಣಗಳಂದಾಗ ಇವು ಪ್ರಿಯರಾದ ದೇವ್ರ ಮಕ್ಕಳಿರ. ಅದೇ ಪ್ರಕಾರ ದೇವರು ಬಿಡುವಂಥ ಮರಣಕರವಾದಂಥ ಅಗ್ನಿ ಬಾಣಗಳಂದರೆ ಯಾವುದು? ಅದೇ ಕೀರ್ತನೆ ಗ್ರಂಥದಲ್ಲೇ ನಾವು ನೋಡಿದ್ದೀವಿ. ಮತ್ತೊಂದು ಸಾರಿ ಓದೋಣ. 7ನೇ ಅಧ್ಯಾಯ 13. ಆತನು ಅದಕ್ಕೆ ಮರಣಕರವಾದ ಅಗ್ನಿ ಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿ ಇಟ್ಟು ನಿಂತಿದ್ದಾನೆ. ಅಂದರೆ ಮರಣಕರವಾದ ಅಗ್ನಿ ಬಾಣವನ್ನು ಬಿಡೋದಕ್ಕೆ ದೇವರು ಸಿದ್ಧನಾಗಿ ನಿಂತಿದ್ದಾನಂತೆ. ಯಾರ ಮೇಲೆ ಗುರಿ ಇಟ್ಟಿದ್ದಾನೆ? ಯಾರ ಮೇಲೆ ನೋಡುವಾಗ 11ನೇ ವಚನದಿಂದ ನೋಡ್ಕೊಂಡು ಬರಬೇಕು. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ದುಷ್ಟರಂದರೆ ದೇವರ ಮಾರ್ಗವನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡುತ್ತಾ ಅನೇಕ ಅನ್ಯಾಯಗಳನ್ನು, ಅನೇಕ ಅಕ್ರಮಗಳನ್ನು, ಅನೇಕ ದೋಷಗಳನ್ನು ಮಾಡುತ್ತಾ ಜೀವಿಸ್ತಾ ಇರ್ತಾರೆ ನೋಡಿ. ಅಂಥವ್ರ ವಿಷಯದಲ್ಲಿ ದೇವರು ಕೋಪದಲ್ಲಿರ್ತಾರೆ. ಎರಡನೇದಾಗಿ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಕೋಪದಲ್ಲಿದ್ದಂಥ ದೇವರು ಒಂದು ಅವಕಾಶ. ಏನು ಅವಕಾಶ? 12ನೇ ವಚನ ನೋಡಿ. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುತ್ತಾನೆ, ತನ್ನ ಬಿಲ್ಲನ್ನು ಬಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಆತನು ಅದಕ್ಕೆ ಮರಣಕರವಾದ ಅಗ್ನಿ ಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿ ಇಟ್ಟು ನಿಂತಿದ್ದಾನೆ. ಅಂದರೆ ಯಾರ ವಿಷಯದಲ್ಲಿ ಅಂತ ನೋಡುವಾಗ ದುಷ್ಟರ ವಿಷಯದಲ್ಲಿ, ಅಪರಾಧಿಗಳ ವಿಷಯದಲ್ಲಿ, ಪಾಪಾತ್ಮರ ವಿಷಯದಲ್ಲಿ, ದುಷ್ಟರ ವಿಷಯದಲ್ಲಿ, ಅಪರಾಧಿಗಳ ವಿಷಯದಲ್ಲಿ, ಏನ್ರಿ ಅನ್ಯಾಯಗಾರರ ವಿಷಯದಲ್ಲಿ ದೇವರು ಕೋಪವುಳ್ಳವನಾಗಿದ್ದಾನೆ, ಕೋಪದಿಂದಿದ್ದಾನೆ. ನೋಡ್ತಾ ಇದ್ರೇನೆ ಏನ್ರಿ ದೇವರಿಗೆ ಕೋಪ ಉಂಟಾಗುತ್ತೆ ರೀ. ಅಂದರೆ ದೇವರು ಪರಿಶುದ್ಧನು, ದೇವರು ಶ್ರೇಷ್ಠನು. ದೇವರ ಮಕ್ಕಳಾಗಿರುವಂಥ ನಾವು ಕೂಡ ಪರಿಶುದ್ಧರಾಗಿರಬೇಕು, ಶ್ರೇಷ್ಠರಾಗಿರಬೇಕು. ಆದರೆ ಲೋಕದಲ್ಲಿದ್ದಂಥ ಜನ ಏನು? ದುಷ್ಟರಂದ್ರೆ ಏನು? ಮೋಸ ಮಾಡುವಂಥದ್ದು ಇದೆ, ಅನ್ಯಾಯ ಮಾಡುವಂಥದ್ದು ಇದೆ, ಮಾನಭಂಗ ಮಾಡುವಂಥದ್ದು ಏನ್ರಿ ಅಮಾಯಕರನ್ನು ಎಳ್ಕೊಂಡು ಹೋಗಿ ಮಾನಭಂಗ ಮಾಡ್ತಾ ಇದ್ದಾರಲ್ಲ. ಚಿಕ್ಕ ಮಕ್ಕಳನ್ನು ಕೂಡ ನೋಡ್ತಾ ಇಲ್ವಲ್ಲ. ಚಿಕ್ಕ ಮಕ್ಕಳನ್ನು ಕೂಡ ನೋಡದೆ ಕನಿಕರವಿಲ್ಲದೆ ಹಾಳು ಮಾಡಿ ಕೊಂದಾಕುವಂಥದ್ದೇನು, ಸಾಯಿಸುವಂಥದ್ದೇನು, ಚಿತ್ರಹಿಂಸೆ ಕೊಡುವಂಥದ್ದೇನು, ದೋಚಿಕೊಡುವಂಥದ್ದೇನು, ಮೋಸ ಮಾಡುವಂಥದ್ದೇನು. ಈ ಲೋಕದಲ್ಲಿ ಏನ್ರೆ ಅಧಿಕಾರಿಗಳು ಮೌನವಾಗಿರ್ಬೋದು, ಆದರೆ ದೇವರು ಮೌನವಾಗಿರಲ್ಲ. ದೇವರು ಮೌನವಾಗಿರಲ್ಲ. ಸಮಯವನ್ನು ಕೊಡ್ತಾರೆ. ಸರಿ ಮಾಡಿಕೊಡ್ರಿ ಮಕ್ಕಳೇರ ಅಂತೇಳಿ ಬೋಧಿಸ್ತಾರೆ. ಯಾರ ಮೂಲಕ ಬೋಧಿಸ್ತಾರೆ? ಭಕ್ತರ ಮೂಲಕ ಬೋಧಿಸ್ತಾರೆ, ಭಕ್ತರ ಮೂಲಕ ಎಚ್ಚರಿಸ್ತಾರೆ, ಭಕ್ತರ ಮೂಲಕ ತಿಳಿಸ್ತಾರೆ. ಬದಲಾವಣೆ ಆಗ್ರಿ, ಬದಲಾವಣೆ ಮಾಡಿಕೊಳ್ರಿ, ನಿಮ್ಮ ಬದುಕುಗಳನ್ನು ಬದಲಾಯಿಸಿಕೊಳ್ರಿ ಅಂತ. ಬದುಕುಗಳನ್ನು ಬದಲಾವಣೆ ಮಾಡಿಕೊಳ್ಳೋದು ಹೋದರೆ, ಬೇರೆ ಮಾಡಿಕೊಳ್ಳೋದು ಹೋದರೆ, ಪರಿಶುದ್ಧರಾಗಿ ಜೀವಿಸೋದು ಹೋದರೆ ಕೊನೆಯದಾಗಿ ನಡೆಯುವಂಥದ್ದೇನು? ದೇವರ ಕೈಯಲ್ಲಿ ಮರಣಕರವಾದ ಅಗ್ನಿಬಾಣಗಳು. ಸೊದಮ ಗೊಮರ ಪಟ್ಟಣದಲ್ಲಿದ್ದಂಥ ಜನರ ವಿಷಯದಲ್ಲಿ ಮೊದಲು ದೇವರು ನೋಡ್ತಾರೆ, ವಿಚಾರ ಮಾಡ್ತಾರೆ. ಅಲ್ಲಿರುವಂಥ ಜನರನ್ನು ನೋಡಿ, ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಂದು ಮನೆಗಳಲ್ಲಿ ಪಾಪ ಸಂಪೂರ್ತಿ ಮಾಡಿದ್ದಾರೆ. ಒಂದೇ ಒಂದು ಕುಟುಂಬ, ಲೋಟನ ಕುಟುಂಬ. ಮಿಕ್ಕಿದವರ ಕುಟುಂಬಗಳೇನಾಗಿದೆ? ಪಾಪದಲ್ಲಿ ತುಂಬಿಕೊಂಡಿದ್ದೀರಿ. ಸಂಪೂರ್ತಿ ಮಾಡಿದ್ದಾರೆ ಪಾಪ. ಸಂಪೂರ್ತಿ ಪಾಪಗಳಲ್ಲಿ ಇದ್ದಾಗ ದೇವರು ಮರಣಕರವಾದ ಅಗ್ನಿಬಾಣಗಳನ್ನು ಸಿದ್ಧ ಮಾಡಿದ್ದಾನೆ. ಅಗ್ನಿಬಾಣಗಳನ್ನು ಟೋಟಲ್ ಸೊದಮ ಗೊಮರ ಪಟ್ಟಣದಲ್ಲಿದ್ದಂಥ ಎಲ್ಲ ಪ್ರಜೆಗಳನ್ನು ಸಂಪೂರ್ಣವಾಗಿ ಸುಟ್ಟು ನಾಶ ಮಾಡುವಂಥದ್ದು ನೋಡ್ತೀವಿ. ಸಂಪೂರ್ಣವಾಗಿ ಅಂದರೆ ಮೊದಲನೇದಾಗಿ ದೇವರು ಅವಕಾಶ ಕೊಡ್ತಾರೆ, ಬದಲಾಗ್ರಿ ಅಂತೇಳಿ. ಆ ಪ್ರಾಂತದಲ್ಲಿ ನೀತಿವಂತನಾದಂಥ ಲೋಟನಿದ್ದಾನಲ್ವ, ಲೋಟನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ವ, ನೀತಿವಂತನಾಗಿದ್ದಾನಲ್ವ, ಒಳ್ಳೆ ಪ್ರವರ್ತನೆ ಇದೆಯಲ್ವ. ಆತನನ್ನು ನೋಡಿ ಆತನ ಬಳಿಗೆ ಬಂದು ವಿಚಾರ ಮಾಡಬೇಕಾಗಿತ್ತಲ್ವ ದೇವರ ವಿಷಯದಲ್ಲಿ. ದೇವರ ವಿಷಯದಲ್ಲಿ ವಿಚಾರ ಮಾಡಿಲ್ಲ. ಪಾಪದ ಮೇಲೆ ಪಾಪ. ಎಂಥ ಪಾಪ! ಬೇರೆ ಪ್ರಾಂತಗಳಿಂದ
ಹೊಸಬ್ರು ಯಾರಾದರೂ ಬಂದರೆ ಅವರನ್ನು ಸ್ತ್ರೀ ಪುರುಷರನ್ನು ನೋಡದೆ ಹಾಳು ಮಾಡಿ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಂಡು ಅವರನ್ನು ನಾಶ ಮಾಡ್ತಾರೆ ಪ್ರಿಯರೇ. ಅಂಥ ಪಟ್ಟಣ ಅದು ಸೊದೊಮ ಗೊಮೋರ ಪಟ್ಟಣ. ದೇವರೇನು ಮಾಡ್ತಾರೆ? ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿ ಅವರನ್ನು ಸಾಯಿಸ್ತಾರೆ ಪ್ರಿಯರೇ. ಕೀರ್ತನೆ ಗ್ರಂಥದಲ್ಲಿ ನೋಡಿದೀವಲ್ವ? ಏನು ನೋಡಿದ್ದೀವಿ? ಆತನು ಅದಕ್ಕೆ ಮರಣಕರವಾದ ಅಗ್ನಿ ಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿ ಇಟ್ಟು ನಿಂತಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಬದಲಾಗ್ರಿ ಅಂತೇಳಿ ಅವಕಾಶ ಕೊಡ್ತಾನೆ. ಬದಲಾಗದೆ ಹೋದರೆ ಆತನು ಬಿಡುವಂಥ ಬೆಂಕಿ ಬಾಣಗಳು, ಅಗ್ನಿ ಬಾಣಗಳು, ಅಂದರೆ ಮರಣಕರವಾದ ಅಗ್ನಿ ಬಾಣಗಳು. ಆದಿಕಾಂಡ 19ನೇ ಅಧ್ಯಾಯ 23ನೇ ವಚನ. ಲೋಟನು ಚೋಗೋರಿಗೆ ಮುಟ್ಟುವಷ್ಟರಲ್ಲಿ ಸೂರ್ಯನು ಮೂಡಿದನು. ಆಗ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯ ಎಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನು, ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು. ಆಕಾಶದಿಂದ ಅಗ್ನಿ ಗಂಧಕಗಳು ಎಂಬ ಅಗ್ನಿಬಾಣಗಳು ದೇವರ ಕೈಯಲ್ಲಿ. ಒಟ್ಟಿನಲ್ಲಿ ದೇವರ ಕೈಯಲ್ಲಿ ನೋಡುವಾಗ ಮರಣಕರವಾದಂಥ ಬಾಣಗಳಿವೆ ರೀ. ಅದು ನೀರಿನ ಮೂಲಕ ಬರಬಹುದು, ಇಲ್ಲ ಸುಂಟರ ಗಾಳಿ ಮೂಲಕ ಬರ್ಬೋದು, ಇಲ್ಲಾಂದರೆ ಬಿರುಗಾಳಿ ಮೂಲಕ ಬರ್ಬೋದು, ಇಲ್ಲ ಭೂಕಂಪ ಎಂಬುವಂಥ ಮರಣಕರವಾದ ಅಗ್ನಿಬಾಣ ಬರ್ಬೋದು, ಇಲ್ಲ ಅಂಟು ರೋಗಗಳು ಎಂಬುವಂಥ ಅಗ್ನಿಬಾಣಗಳು ಬರ್ಬೋದು. ಯಾವುದೇ ಬರ್ಬೋದು. ಒಟ್ಟಲ್ಲಿ ಮನುಷ್ಯನನ್ನು ನಾಶ ಮಾಡ್ತಾರೆ. ಯಾಕೆ ಮನುಷ್ಯನನ್ನು ಯಾಕೆ ನಾಶ ಮಾಡಬೇಕು? ದೇವರು ಪರಿಶುದ್ಧರು, ಆತನ ಮಕ್ಕಳಾಗಿರುವಂಥ ನಾವು ಕೂಡ ಪರಿಶುದ್ಧರಾಗಿರಬೇಕು ಎನ್ನುವಂಥದ್ದು ದೇವರ ಉದ್ದೇಶ. ಅದಕ್ಕೆ ಮಾನವ ಜನ್ಮವನ್ನು ಕೊಟ್ಟಿದ್ದಾರೆ. ಮಾನವ ಜನ್ಮವನ್ನು ಪಡ್ಕೊಂಡಂಥ ಪ್ರತಿ ಮನುಷ್ಯನು ದೇವರ ಬಳಿಗೆ ಬರಬೇಕು, ದೇವರನ್ನು ಅರ್ಥ ಮಾಡ್ಕೊಳ್ಬೇಕು, ದೇವರಿಗೆ ವಿಧೇಯರಾಗಬೇಕು, ಭಯಭಕ್ತಿಯಿಂದ ನಡಿಬೇಕು. ನೀವ್ಯಾರ್ರಿ ನಮಗೆ ಕೇಳೋದಕ್ಕೆ? ನಾನು ಏನು ಕೇಳ್ತಾ ಇಲ್ಲ ನಿಮ್ಮನ್ನು. ಮತ್ತೇನು ಬೋಧನೆ? ನಿನಗೆ ಜನ್ಮ ಕೊಟ್ಟಂಥ ತಂದೆಯ ಬೋಧನೆ. ಈ ಬೋಧನೆ ನನ್ನ ಬೋಧನೆಯಲ್ಲ, ನಿನಗೆ ಬದುಕು ಕೊಟ್ಟಂಥ ತಂದೆಯಾದ ದೇವರ ಬೋಧನೆ. ಈ ಲೋಕವನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನ ಬೋಧನೆ, ಈ ಜಗತ್ತನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನ ಬೋಧನೆ. ಇದು ನನ್ನ ಬೋಧನೆಯಲ್ಲ. ಬೈಬಲ್ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ಹೇಳ್ತಾ ಇದ್ದೀನಿ. ಬೈಬಲ್ ಗ್ರಂಥ ಒಂದು ಮತಕ್ಕೆ ಸಂಬಂಧಪಟ್ಟಿಲ್ಲ, ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ, ಒಂದು ದೇಶಕ್ಕೆ ಸಂಬಂಧಪಟ್ಟಿಲ್ಲ. ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಂಥ ಮಾತುಗಳು. ಪ್ರತಿಯೊಬ್ಬ ಮಕ್ಕಳು ದೇವರ ಪ್ರಜೆಗಳು. ದೇವರ ಪ್ರಜೆಗಳಾಗಿರುವಂಥ ಪ್ರತಿಯೊಬ್ಬರು ದೇವರನ್ನ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಭಯಭಕ್ತಿಯಿಂದ ಬದುಕಬೇಕು. ಇದು ದೇವರ ಇಷ್ಟ, ಇದು ದೇವರ ಸಂಕಲ್ಪ. ಪ್ರತಿ ಮನುಷ್ಯನು ಬದಲಾಗಬೇಕು. ಪಾಪದಿಂದ, ಅಪರಾಧದಿಂದ ಮರಣ ಹೊಂದುವಂಥದ್ದು ದೇವರ ಚಿತ್ತವಲ್ಲ. ಪಾಪ ಮಾಡಿ, ಅಪರಾಧ ಮಾಡಿ, ದುಷ್ಟನಾಗಿ ಜೀವಿಸಿ ಆಮೇಲೆ ಸತ್ತೋಗುವಂಥದ್ದು ದೇವರ ಉದ್ದೇಶ ಅಲ್ಲ. ದೇವರ ಉದ್ದೇಶ ಏನು? ಪ್ರತಿ ಮನುಷ್ಯರು ಭಕ್ತರಾಗಿ, ನೀತಿವಂತರಾಗಿ, ರಕ್ಷಣೆ ಮಾರ್ಗದಲ್ಲಿ ಬಂದು ಸತ್ಯದ ಜ್ಞಾನದಲ್ಲಿ ಸೇರಿ ನಿತ್ಯ ಜೀವನ ಪಡಿಬೇಕೆನ್ನುವಂಥದ್ದು ದೇವರ ಚಿತ್ತ. ಪ್ರತಿಯೊಬ್ಬರು ಬದಲಾಗಬೇಕು ಎನ್ನುವಂಥದ್ದು ದೇವರ ಚಿತ್ತ. ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯ 21ನೇ ವಚನದಿಂದ ನೋಡಿ ಪ್ರಿಯರೇ. ಆದರೆ ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ತನ್ನ ಸಕಲ ವಿಧಿಗಳನ್ನು ಕೈಗೊಂಡು ನೀತಿ ನ್ಯಾಯಗಳನ್ನು ನಡೆಸಿದರೆ ಸಾಯನು, ಬಾಳುವನು, ಅಂದರೆ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾನೆ. ಅವನು ಮಾಡಿದ ಯಾವ ಅಪರಾಧವೂ ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ಅವನು ಮಾಡುತ್ತಿರುವ ಸದ್ಧರ್ಮದಿಂದಲೇ ಅವನು ಬಾಳುವನು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಆದರೆ ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಅವನು ಬಾಳುವನೋ? ಅವನು ಮಾಡಿದ ಯಾವ ಸುಕೃತ್ಯಗಳು ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು.
ಅವನು ಮಾಡುತ್ತಿರುವ ಪಾಪ ಅಪರಾಧಗಳಿಂದಲೇ ಸಾಯುವನು. ಪಾಪ ಅಪರಾಧಗಳಿಂದಲೇ ಸಾಯುವನು. ಇಲ್ಲಿ ಎರಡು ವಿಷಯದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಆಮೇಲೆ ಪಾಪಗಳನ್ನು ಮಾಡಿದರೆ ಏನಾಗ್ತಾನೆ ಮನುಷ್ಯ? ಕೆಲವೇನು ಒಳ್ಳೆ ಕಾರ್ಯಕ್ರಮ ಅಂದರೆ ದೇವರಿಗೆ ಒಳಪಟ್ಟು ಏನೋ ಒಳ್ಳೆ ಕಾರ್ಯಕ್ರಮ, ಇನ್ನೂ ಕೆಲವು ಕಡೆ ಅದೇ ಮನುಷ್ಯನು ಪಾಪ ಮಾಡಿದ್ರೆ ಒಂದು ಕಡೆನೂ ಒಳ್ಳೆ ಕಾರ್ಯಕ್ರಮ ಅಂದರೆ ದೇವರ ಪ್ರೀತಿ ಸಾರಿದ್ದಾನೆ, ದೇವರ ಪ್ರೀತಿಗೋಸ್ಕರ ಏನು ತ್ಯಾಗ ಮಾಡಿದ್ದಾನೆ. ಅದೇ ಮನುಷ್ಯನು ಇನ್ನೊಂದು ಕಡೆ ಹೋಗಿ ಅನ್ಯಾಯ ಮಾಡಿ ಪಾಪ ಮಾಡಿದ್ರೆ ದೇವರು ಸಹಿಸ್ತಾನ? ಅವನು ಮಾಡುವಂಥ ಪಾಪಗಳನ್ನು, ಅನ್ಯಾಯಗಳನ್ನು, ದುಷ್ಕೃತ್ಯಗಳನ್ನು ಬಿಡಬೇಕು. ಬಿಟ್ಟು ನೀತಿವಂತನಾಗಿ ಭಕ್ತನಾಗಿ ಬಾಳಬೇಕು. ಹಾಗೆ ಬಾಳಿದರೆ ಅವನಿಗೆ ನಿತ್ಯ ಜೀವ. ಪ್ರತಿಯೊಬ್ಬರು ನಿತ್ಯ ಜೀವನ ಪಡ್ಕೊಳ್ಬೇಕೆನ್ನುವಂಥದ್ದೇ ದೇವರ ಉದ್ದೇಶ, ದೇವರ ಚಿತ್ತ. ಅದಕ್ಕೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದು ನನ್ನ ಮಾತನ್ನು ಕೇಳಿ ಎಲ್ಲ ಜನರು ನನ್ನ ಬಳಿಗೆ ಬನ್ನಿ, ನಾನು ವಿಶ್ರಾಂತಿಯನ್ನು ಕೊಡುತ್ತೇನೆ, ನಿತ್ಯ ಜೀವನ ಕೊಡುತ್ತೇನೆ, ನಿಮ್ಮ ಆತ್ಮಕ್ಕೆ ನೆಮ್ಮದಿ ಸಿಗುತ್ತೆ, ನಿಮಗೆ ನಿತ್ಯ ಜೀವ ಸಿಗುತ್ತೆ, ನನ್ನ ಮಾತನ್ನು ಕೇಳಿ ಒಳಪಟ್ಟರೆ. ನೋಡಿ ಎಲ್ಲಿರುತ್ತೆ ಆ ಮಾತು? ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಪ್ರಿಯರೇ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೂ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ನೋಡಿದ್ರ? ಅಂದರೆ ದೇವರ ಉದ್ದೇಶ ಏನಪ್ಪ ಅಂತ ನೋಡುವಾಗ, ಭೂಲೋಕದಲ್ಲಿದ್ದಂಥ ಮಾನವರೆಲ್ಲರೂ ದೇವರ ಪ್ರಜೆಗಳು. ಪ್ರತಿಯೊಬ್ಬರು ದೇವರನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಭಕ್ತಿಯಿಂದ ನಡೆದಾಗ ಅವ್ರಿಗೆ ನಿತ್ಯ ಜೀವ. ಅವ್ರಿಗೇನು ಸಿಗುತ್ತೆ ಹೇಳಿ? ನಿತ್ಯ ಜೀವ. ಅಂದರೆ ಎಲ್ಲರನ್ನು ಕೊಂದಾಗಬೇಕೆನ್ನುವಂಥದ್ದು ದೇವರ ಉದ್ದೇಶ ಅಲ್ವೇ ಅಲ್ಲ. ದೇವರ ಉದ್ದೇಶ ಏನು? ಪ್ರತಿಯೊಬ್ಬರು ನೀತಿವಂತರಾಗಬೇಕು, ಭಕ್ತರಾಗಿ ಜೀವಿಸಬೇಕು. ಅದೇ ದೇವರ ಉದ್ದೇಶ. ಪ್ರತಿನಿತ್ಯ ಪಾಪ ಮಾಡ್ಕೊಂಡು ಹೋಗಿ, ಅನ್ಯಾಯ ಮಾಡ್ಕೊಂಡು ಹೋಗಿ, ದುಷ್ಟನಾಗಿ, ದ್ರೋಹಿಯಾಗಿ, ಅನ್ಯಾಯಗಾರನಾಗಿ ಪ್ರತಿನಿತ್ಯ ಮಾಡ್ಕೊಂಡು ಹೋದರೆ ದೇವರು ನೋಡ್ತಾರೆ, ಎಚ್ಚರಿಸ್ತಾರೆ, ಯಾರ ಮೂಲಕ ತಿಳಿಸ್ತಾರೆ. ಎಚ್ಚರಿಕೆ ಮಾತುಗಳಿಗೆ ಒಳಪಡದೆ ಹೋದರೆ ಕೊನೆಯದಾಗಿ ದೇವರು ಕೊಡುವಂಥ ತೀರ್ಪೇನು ಗೊತ್ತಾ? ಮರಣಕರವಾದ ಅಗ್ನಿಬಾಣಗಳು. ಮರಣಕರವಾದ ಅಗ್ನಿಬಾಣಗಳು ಯಾವ ರೀತಿ ಆದರೂ ಬರ್ಬೋದು. ಭೂಕಂಪ, ಇಲ್ಲ ಸುನಾಮಿ, ಇಲ್ಲಾಂದರೆ ಅಂಟು ರೋಗ, ಇಲ್ಲಾಂದ್ರೆ ಗುಂಡಿಗೆ ನಿಂತು ಹೋಗ್ಬೋದು, ಉಸಿರು ನಿಂತು ಹೋಗ್ಬೋದು. ಯಾವುದೊಂದು ರೀತಿಯಲ್ಲಿ ನಡೆಯುತ್ತೆ ಪ್ರಿಯರೇ. ದೇವರು ಬಿಡುವಂಥ ಮರಣಕರವಾದ ಅಗ್ನಿಬಾಣ. ಸೈತಾನನ ಬಿಡುವಂಥದ್ದು ಭಕ್ತರ ಮೇಲೆ, ದೇವರು ಬಿಡುವಂಥದ್ದು ದುಷ್ಟರ ಮೇಲೆ. ಭಕ್ತರು ಒಂದು ವೇಳೆ ಭಕ್ತನಾಗಿ ಮರಣ ಹೊಂದಿದರೆ ಅವನಿಗೆ ನಿತ್ಯ ಜೀವ ಇದೆ, ತೊಂದರೆ ಇಲ್ಲ. ದುಷ್ಟನ್ನು ಮರಣ ಹೊಂದಿದರೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿ ಕೊಂಡೋಗಿ ಹೋಗಬೇಕಾಗತ್ತೆ, ಅದು ನಡೆಯುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ದೇವರನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಂಡಾಗ ಅದ್ಭುತ. ಭಯಭಕ್ತಿಯಿಂದ ನಡ್ಕೊಂಡಾಗ ಅದ್ಭುತ. ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದ ಇರುತ್ತೆ. ಕುಟುಂಬದಲ್ಲಿ ಕೂಡ ನೆಮ್ಮದಿ, ಶಾಂತಿ, ಸಮಾಧಾನ ಇರುತ್ತೆ. ಎಲ್ಲಿ ಹೋದ್ರೂ ಕೂಡ ಸಮಾಧಾನ, ಅದ್ಭುತ. ಅಂಥ ಶ್ರೇಷ್ಠ ಜೀವಿತ ದೇವರ ಬಳಿಗೆ ಬಂದು ವಿಧೇಯರಾಗಿ ನಡ್ಕೊಂಡಾಗ ಸಿಗುತ್ತೆ ಪ್ರಿಯ. ಆದ್ದರಿಂದ ದೇವರಿಗೆ ವಿಧೇಯರಾಗ್ರಿ, ಭಯಭಕ್ತಿಯಿಂದ ನಡೆದುಕೊಂಡು ಜೀವಿಸ್ರಿ ಪ್ರಿಯ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ತಂದೆ, ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ವೀಕ್ಷಕರೆಲ್ಲರನ್ನೂ ಕನಿಕರಿಸಿ ಕಾಪಾಡಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಆರೋಗ್ಯವನ್ನು, ಸಮಾಧಾನವನ್ನು ದಯಪಾಲಿಸಿ. ಪ್ರತಿಯೊಬ್ಬರೂ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.